ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ಇವತ್ತು ನಿಮಗೆಲ್ಲ ಕ್ಯಾಬೇಜ್ ಪಕೋಡ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡು ಉದ್ದುದ್ದಕ್ಕೆ ಹೆಚ್ಕೋಬೇಕು. ಕ್ಯಾಬೇಜ್ ಪಕೋಡ ಮಾಡೋದ್ರಿಂದ ಏನಂದರೆ ನಮಗೆ ಈರುಳ್ಳಿ ಸ್ವಲ್ಪ ಸೇವ್ ಆಗುತ್ತೆ, ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನಾನು ಒಂದು ಫುಲ್ಲು ಕ್ಯಾಬೇಜನ್ನ ನಾನು ತೊಗೊತಾ ಇದ್ದೀನಿ. ನೋಡಿ, ಉದ್ದಕ್ಕೆ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದುದ್ದನೇ ಇರಬೇಕು, ಅವಾಗಲೇ ಅದು ಪಕೋಡ ಅಲ್ವಾ. ಸೊ ಉದ್ದುದ್ದಾಗಿ ಹೆಚ್ಚದೇನಿಲ್ಲ ಅಷ್ಟೇ. ಅದಕ್ಕೆ ನಾನು ಅದೇ ಅದೇ ಒಂದು ಸೈಜ್ಗೆ ಉದ್ದುದ್ದ ಹೆಚ್ಕೊಂಡಿರೋಂತಹ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ, ಎಲೆಕೋಸನ್ನ. ಈ ಥರ ಉದ್ದುದ್ದ ಕ್ಯಾಬೇಜ್ನ ಎಲ್ಲ ಫುಲ್ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿದು 3ನೇ ಸಲ ಮಾಡ್ತಾ ಇರೋದು. ಮನೆಗೆಲ್ಲ ಗೆಸ್ಟ್ ಬಂದಿದ್ದರು, ಸೊ ಇದನ್ನ ಮಾಡೋಣ ಅಂದ್ಬಿಟ್ಟು ಈಸಿ ಸಡನ್ನಾಗಿ ಮಾಡೋಣ ಅಂದ್ಕೊಂಡ್ವಿ. ಸೊ ಇದಕ್ಕೆ ಉಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ, ಅರಿಶಿಣ, ಜೀರಿಗೆ ಮತ್ತು ಸೋಡಾ ಹಾಗೂ ಎಣ್ಣೆ, ಕರಿಬೇವು, ಕೊತ್ತಂಬರಿ ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ, ಒಂದು ಸ್ಪೂನು, 1.5 ಸ್ಪೂನ್ ಹಾಕ್ಕೊಂಡೆ. ಅದಾದಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ 2 ಸ್ಪೂನ್ಸು. ಕೆಲವರು ಜಾಸ್ತಿ ಹಾಕ್ಕೊಳ್ಳೋರು ಹಾಕೋತಾರೆ, ಕೆಲವರು ಸ್ಕಿಪ್ ಮಾಡ್ಕೋತಾರೆ. ಅವರು ಇಷ್ಟ, ಹೇಗೆ ಬೇಕಾದ್ರೂ ಹಾಕೋಬೋದು. ಬಟ್ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಯಾವುದೇ ಥರದ ಸ್ಟಾರ್ಟಿಂಗ್ ನೀರು ಹಾಕ್ಬಾರ್ದು, ಏನಕ್ಕಂದರೆ ಕೋಸಲ್ಲಿ ನೀರಿನ ಅಂಶ ಇರುತ್ತೆ. ನಾವು ಕಲಿಸ್ಕೋಬೇಕಾದ್ರೂ ಅಷ್ಟೇ, ಫಸ್ಟು ಇದೆಲ್ಲ ಖಾರ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನಿಧಾನವಾಗಿ ಕಲಿಸ್ಕೋಬೇಕು. ನೀರನ್ನ ಒಂದು ಸ್ವಲ್ಪ ಸೋಸ್ಕೊಂಡು ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ಹದದಲ್ಲಿ ಇರಬೇಕು ಎಲ್ಲ, ಉಪ್ಪು ಖಾರ ಎಲ್ಲ. ಇವಾಗ ನಾನು ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಯಾಕೆ ಉಪ್ಪು ಹಾಕ್ಕೊಳ್ಳಿಲ್ಲ ಅಂದರೆ ನೀರು ಬಿಟ್ಕೊಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲ ಕಲಿಸಾದ್ಮೇಲೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಸೌಮ್ಯ, ಉಪ್ಪು ಹಾಕ್ಮೇಲೆ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಒಂದು ಬೌಲು, ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟಿತ್ತಲ್ಲ, ಇದನ್ನು ಕೂಡ ಎಲ್ಲ ಹದವಾಗಿ ಎಲ್ಲ ಹಡ್ಕೊಂಡು, ಆಮೇಲೆ 1 ಕಪ್ ಕಡಲೆ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿ ಕಚಪಚ ಅಂತ ಕಳಿಸೋದಲ್ಲ. ಈ ಥರ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಮಿಕ್ಸ್ ಮಾಡ್ತಾ ಕೆಳಗಡೆ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪನೇ ನೀರು ಬಿಟ್ಕೊಂಡು ಕಲಿಸ್ಕೋಬೇಕು. ನಿಮಗೆ ಕಲಿಸ್ತಾ ಹದ ಗೊತ್ತಾಗ್ತಾ ಇರುತ್ತೆ. ನೀರೇ ಇರಲ್ಲ, ಬಟ್ ನಮಗೆ ಒದ್ದೆ ಆಗ್ತಾ ಇರುತ್ತೆ, ಅಂದರೆ ಕೋಸಿನಲ್ಲಿ ನೀರಿನ ಅಂಶ ಇರುತ್ತೆ. ನನಗೆ ಸ್ವಲ್ಪ ಕಡಲೆ ಹಿಟ್ಟು ಇನ್ನೂ ಬೇಕು ಅನಿಸ್ತು, ಸೊ ನಾನು ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಅಂದಾಗ ಕಲಿಸ್ತಾ ನಮಗೆ ಹದ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಹೀಗಿದೆ. ಇದು ನಮಗೆ ಹೇಗೆ ಒಂದು ಗೊತ್ತಾಗಬೇಕು ಅಂದರೆ ನೀರು ಹಾಕ್ಕೊಂಡ್ರೆ ನಮಗೆ ಇವಾಗ ಅದರದ್ದು ಮೆಜರ್ಮೆಂಟ್ ನಮ್ಗೆ ಗೊತ್ತಾಗೋದು. ನೋಡಿ, ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡೆ ಚೆನ್ನಾಗಿ ಕಲಿಸ್ಕೊತೀನಿ. ಕೋಸು ಎಷ್ಟು ಚೆನ್ನಾಗಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮಸಾಲೆ ಜೊತೆ ಬ್ಲೆಂಡ್ ಆಗುತ್ತೆ ಅಂದರೆ ಒಂಥರ ಹಿಟ್ಟಿನ ರೂಪದಲ್ಲಿ ಒಂಥರ ಪೇಸ್ಟ್ ಥರ ಆಗುತ್ತೆ. ಇದು ಕಲಿಸ್ಮೇಲೆ ಒಂಥರ ನೋಡೋಕ್ಕೆ ಚೆಂದ. ನೀವೇ ನೋಡ್ತಾ ಇದ್ರಲ್ಲ, ಅದು ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಕಲಿಸ್ತಾ. ನಾನು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡೆ, ಸ್ವಲ್ಪ ಕಮ್ಮಿ ಅನ್ನಿಸ್ತು. ಹಾಕ್ಕೊಂಡು ನೆಕ್ಸ್ಟಿಗೆ ನಾನು ಹೆಚ್ಚಿಕ್ಕಿದ್ನಲ್ಲ ಕೊತ್ತಂಬರಿ ಹಾಗೂ ಕರಿಬೇವು ಸೊಪ್ಪನ್ನ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಎಣ್ಣೆಲಿ ಕರಿಯೋದ್ರಿಂದ ನಾವು ಪಕೋಡನ ಬಾಯಿಗೆ ಕರುಮ್ ಅಂತ ಸಿಗ್ತಾ ಇರುತ್ತೆ. ತುಂಬ ಒಳ್ಳೆಯದು ಅಲ್ವಾ, ಕರಿಬೇವು ತಿಂದಷ್ಟು ಕಣ್ಗೂ ಒಳ್ಳೆಯದು, ಬಾಯಿಗೂ ರುಚಿ ಜಾಸ್ತಿ, ಮತ್ತು ಆ ಘಮ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಸೋಡಾ ನಾನು ನಿಮಗೆ ತೋರಿಸಿಲ್ಲ, ಬಟ್ ನೀವು ಹಾಕೊಳ್ಳೋದು ಎಷ್ಟು ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ಇರಬೇಕು ಹಿಟ್ಟು. ನಾನು ಇದನ್ನು ಬಾಣಲಿ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊತೀನಿ. ಅದು ಕಾದ್ಮೇಲೆ ನಾನು ಕೈಯಲ್ಲೆಲ್ಲ ಬಿಡೋಕ್ಕೆ ಹೋಗೋಲ್ಲ. ಅಂಗಡೀಲಿ, ಹೋಟೆಲ್ಸಲ್ಲೆಲ್ಲ ಡೈರೆಕ್ಟ್ ಕೈಗೆ ಬಿಡ್ತಾರೆ, ನನಗೆ ಭಯ ಕೈಗೆ ಎಗರುತ್ತೆ ಅಂತ. ನಿಮಗೆ ಒಂದು ಸ್ಪೂನ್ ಇರುತ್ತಲ್ಲ, ಸ್ಪೂನಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಸ್ ಇಟ್ ಈಸ್ ಹೇಗೆ ಪಕೋಡ ಇರುತ್ತೋ ಅದೇ ಶೇಪಲ್ಲೇ ಬರುತ್ತೆ. ಈಗ ಬೋಂಡಾಗೆ ರೌಂಡಾಗೆ ಇರಬೇಕು, ಈಗ ವಡೆಗೆ ಚಪ್ಪಟೆಯಾಗಿ ಆ ಥರ ಏನಿಲ್ಲ. ಪಕೋಡಾಗೆ ಯಾವ ಶೇಪಲ್ಲಾದರೂ ಓಕೆ. ಇವಾಗ ಎಣ್ಣೆ ಕಾದಿದೆ ನೋಡಿ, ನಾನಿವಾಗ ಸ್ಪೂನಲ್ಲೇ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಅಂದರೆ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಎಣ್ಣೆನ ನಾವು ಹಾಕ್ತಾಯಿದ್ದೀವಿ ಎಣ್ಣೆಗೆ ಈಗ ಐಟಮ್ನ ಅಂದರೆ ಕೆಲವ್ರು ಏನು ಮಾಡ್ತಾರೆ ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗ್ತಾರೆ. ಸೊ ಆ ಕೆಲಸ ಮಾಡಬೇಡಿ. ಅದೊಂದು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಬಾಯ್ಲ್ಡ್ ಆದಾಗ ಅದು ಬಿಟ್ಕೊಳ್ಳುತ್ತೆ ಮಸಾಲೆ ಇದೆಲ್ಲ. ಅದೇ ನಾವು ಇಮಿಡಿಯೇಟಾಗಿ ನೋಡಿ ಹಾಕಬೇಡಿ. ಇಮ್ಮಿಡಿಯೇಟಾಗಿ ಅದು ಕಚ್ಕೊಂಬಿಡುತ್ತೆ. ಒಂದು 2 ಮಿನಿಟ್ಸ್ ಬಿಡಿ. ನೋಡ್ತಾ ಇದ್ದೀರಲ್ಲ, ಅದು ನೊರೆ ನೊರೆ ರೂಪದಂದರೆ ಅದು ಬೇಯ್ದಿದೆ ಅಂತ ಸ್ವಲ್ಪ. ಅದಾದಮೇಲೆ ನಾವು ನೋಡಿ ತಿರ್ಸ್ಕೊಳ್ಳೋಣ. ಈ ಥರ ರಿಟರ್ನ್ ತಿರ್ಸ್ಕೊಂಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಕೋಸನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಗನೆ ಬಾಯ್ಲ್ಡ್ ಆಗುತ್ತೆ. ಒಂದು 5 ನಿಮಿಷಕ್ಕೆ ನಾನು ಬೇಗ ಎತ್ತಾಕ್ತಾಯಿದ್ದೆ. ಮನೇಲೆಲ್ಲ ನೆಂಟರು ಬಂದಿದ್ರಲ್ಲ, ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರ ಅಂದ್ಬಿಟ್ಟು ಮಾಡಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತಿಂತಾಯಿದ್ರೆ ಕರಮ್ 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 ಅಂತಾಯಿತ್ತು. ಎಲ್ಲ ಚೆನ್ನಾಗಿದೆ ಅಂತಾಯಿದ್ರು. ನೋಡ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಒಂದು 2-3 ಬೆಂದಿದೆ, ಒಂದು 2-3 ಬೆಂದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಈಗ ಫುಲ್ ಕಂಪ್ಲೀಟಾಗಿ ಇದು ಬಾಯ್ಲ್ಡ್ ಆಗಿದೆ, ಗೋಲ್ಡನ್ ಫ್ರೈ ಆಗಿದೆ, ಸಖತ್ತಾಗಿ ಬಂದಿತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಟೈಮ್ ಇದ್ದಾಗ ನೋಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಅರ್ಜೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದಿದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.